ಸಂವೇದನಾ. ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್. ಒಂದು ಯಾತ್ರೆಗೆ ಹೋದರೆ ಆ ಯಾತ್ರೆಗೆ ಹೋದಂಥ ಆ ಯಾತ್ರಿಕ ಅವನು ಮನುಷ್ಯನಾಗಿರೋದಿಲ್ಲ ಅಂತ. ಅದು ಇದನ್ನು ಪುರಂದರದಾಸರು ಹೇಳೋದು. ಪುರಂದರದಾಸರು ಹೇಳ್ತಾರೆ, ಅವರು ಬರಿಯ ನರರಲ್ಲವೋ ಅಂತ ಒಂದು ಕೀರ್ತನೆಯಲ್ಲಿ ಅವರು ಹೇಳ್ತಾರೆ, ಮುರಹರಗೆರಗುವ ಶಿರ ಅದು ದ್ವಾರಕಾಪುರಿ ಅಂತ. ನಾವು ಹೋಗ್ತೀವಿ, ಆ ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ, ಅಲ್ಲಿ ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ, ನಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸ್ತೀವಿ. ಯಾವಾಗ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ತೀವೋ ಆವಾಗ ನಮ್ಮ ಶಿರ ಅದು ಬರಿಯ ಶಿರವಲ್ಲ, ಅದು ದ್ವಾರಕಾಪುರಿ ಅಂತ. ಮುಂದೆ ಹೋಗ್ತಾ ಅಥವಾ ಬರ್ತಾ, ಈ ಯಾತ್ರೆಗೆ ಹೋಗ್ತಾ ಮತ್ತು ಬರ್ತಾ ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು ಹೋಗ್ತೀವಿ. ಈ ಭಗವಂತನ ಚರಿತೆಯನ್ನ ಕೇಳುವಂತ ಕರ್ಣಗಳು, ಕಿವಿ, ಅದು ಗೋಕರ್ಣ ಅಂತ. ಅವನ ಬಗ್ಗೆ ಸ್ತುತಿಯನ್ನು ಮಾಡ್ತೀವಿ. ಆ ಬಿರಿದು ಪೊಗಳುವ ಜಿಹ್ವೆ ಅದು ಕ್ಷೀರಸಾಗರ, ಸ್ವತಃ ಮಹಾವಿಷ್ಣು ವಾಸವಾಗಿರುವಂಥ ಕ್ಷೀರಸಾಗರ. ಹೀಗೆ ಪಂಡರಾಪುರಕ್ಕೆ ಹೋದ್ರೆ ಸ್ವತಃ ಭಗವಂತನ ಪಾದವನ್ನು ಮುಟ್ಟಿ ನಾವು ನಮಸ್ಕಾರ ಮಾಡ್ತೀವಿ. ಆ ರೀತಿ ನಮ್ಮ ಭಗವಂತನನ್ನು ಮುಟ್ಟಿ ನಮಸ್ಕಾರ ಮಾಡುವಂತ ನಮ್ಮ ಕರಗಳು ಅದು ರಾಮೇಶ್ವರವು ಅಂತ ಹೇಳ್ತಾ ಹಾಗೆ ಮುಂದುವರಿಸ್ಕೊಂಡು ಹೇಳ್ತಾರೆ. ಹೀಗೆ ಹೇಳ್ತಾ, ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಪುರಂದರದಾಸರು ಹೇಳೋದು, ಇದು ಬರಿಯ ಮಾತಲ್ಲವಿದು, ಶ್ರುತಿ ಪುರಾಣಗಳ ಉಕ್ತಿ ಇದು ಅಂತ. ಶ್ರುತಿ ಪುರಾಣಗಳ ಉಕ್ತಿ ಇದು. ಯಾರು ಯಾತ್ರೆಗೆ ಹೋಗ್ತಾರೋ ಅವರ ಒಳಗೆ ಪುರಂದರ ವಿಠಲನೆ ಅವರೊಳಗಿರುವನು ಅಂತ ಇದನ್ನು ಪುರಂದರದಾಸರು ಹೇಳುತ್ತಾರೆ. ಸಂವೇದನಾ. ಸೇವ್ ನೇಚರ್ ಅಂಡ್ ಕಲ್ಚರ್ ಫಾರ್ ಫ್ಯೂಚರ್.